ಈಗ ತಾನೇ ಹೇಳ್ತಾ ಇದ್ದ ಹಾಗೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಖ್ಯಮಂತ್ರಿಗಳ ವಿರುದ್ಧವಾದಂತಹ ತನಿಖೆಗೆ ಆದೇಶವನ್ನ ನೀಡ್ತಾ ಇದ್ದ ಹಾಗೆ ಬಹಳಷ್ಟು ಬೆಳವಣಿಗೆಗಳು ಸದ್ಯ ಸಾಗ್ತಾ ಹೋಗುತ್ತೆ. ಮುಂದಿನ 3 ತಿಂಗಳ ಒಳಗಾಗಿ ಇಂದಿನಿಂದ 3 ತಿಂಗಳು ಅಂದ್ರೆ ಡಿಸೆಂಬರ್ 24ರ ಒಳಗಾಗಿ ತನಿಖೆಯನ್ನ ಮುಗಿಸ್ಬೇಕು ಅನ್ನುವಂತ ಸೂಚನೆಯನ್ನು ಒಂದು ಟೈಮ್ ಬೌಂಡ್ ಕೂಡ ಕೊಡಲಾಗಿದೆ. ಸೊ ಅದರ ಪ್ರಕ್ರಿಯೆಗಳೇನು? ನಾನು ಈಗ ತಾನೇ ಹೇಳಿದಾಗೆ ಲೋಕಾಯುಕ್ತ ಎಡಿಜಿಪಿಗೆ ಈ ಆರ್ಡರ್ ಕಾಪಿ ಹೋಗುತ್ತೆ. ಅವರು ಲೋಕಾಯುಕ್ತ ಐಜಿಪಿಗೆ ಅದನ್ನ ಕಳಿಸ್ಕೊಡ್ತಾರೆ. ಲೋಕಾಯುಕ್ತ ಐಜಿಪಿಯಿಂದ ಆನಂತರ ಮೈಸೂರು ಲೋಕಾಯುಕ್ತ SP ಅವರಿಗೆ ಆರ್ಡರ್ ಕಾಪಿಯನ್ನ ಕಳಿಸ್ಕೊಡ್ಲಾಗುತ್ತೆ. ಆ ಕೋರ್ಟ್ ಆದೇಶದ ಪ್ರತಿ ತಲುಪಿದ ನಂತರದಲ್ಲಿ FIR ದಾಖಲು ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. ಸೊ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಿಸುವಂತ ನಿಟ್ಟಿನಲ್ಲಿ ಲೋಕಾಯುಕ್ತ SP ಕೂಡ ಇವತ್ತು ಅಥವಾ ನಾಳೆ ಒಳಗೆ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಮೈಸೂರಿನಲ್ಲಿ ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಮೂಡಾಕ್ ಸಂಬಂಧಪಟ್ಟ ಹಾಗಿನ ಬಹಳಷ್ಟು ಡೆವಲಪ್ಮೆಂಟ್ಸ್ ಗಳು ಆ ನಂತರದಲ್ಲಿ ನಡೀತಾ ಹೋಗುತ್ತೆ. ನಮ್ಮ ಮೈಸೂರು ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾಯಿನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ರಾಮ್, ವೆರಿ ಇಂಟ್ರೆಸ್ಟಿಂಗ್ಲಿ ನೀವು ಸ್ವಲ್ಪ ಹೊತ್ತಿನ ಮುಂಚೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವ ದೂರುದಾರರನ್ನ ಮಾತನಾಡಿಸ್ತಾ ಇದ್ರಿ. ಅವ್ರು ಹೇಳ್ತಾ ಇದ್ರು ಲೋಕಾಯುಕ್ತ ತನಿಖೆಗೆ ಸಂಬಂಧಪಟ್ಟಂಗೆ ಅವ್ರು ಸ್ವಲ್ಪ ಗುಮಾನಿ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ತೀರಾ ಇತ್ತೀಚೆಗೆ ತಾನೇ ಲೋಕಾಯುಕ್ತಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅವರೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥದ್ದು ಆರೋಪವನ್ನೇನೋ ಬೆಳಗ್ಗೆ ಮಾಡ್ತಾ ಇದ್ದಂತ ನಾವು ನೋಡ್ತಾ ಇದ್ವಿ. ಅದೇನೇ ಇದ್ರೂ ಕೂಡ ಇಂಥ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಇದಕ್ಕಂತಾನೆ ಇಲ್ಲಿ ವಿಶೇಷವಾಗಿರುವಂತಹ ತನಿಖಾ ತಂಡ ಅಂತಂದ್ರೆ ಲೋಕಾಯುಕ್ತ. ಸೊ ಆ ಪ್ರೊಸೀಜರ್ಸ್ ಗಳು ಹೇಗೆ ನಡೀತಾ ಹೋಗುತ್ತೆ, ಇನ್ನು ಮೈಸೂರು ಲೋಕಾಯುಕ್ತದ ಟೀಮ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಿಸೋದಾದ್ರೆ ರಾಮ್. ಮಲ್ತೇಶ್, ಖಂಡಿತವಾಗಿಯೂ CM ಸಿದ್ದರಾಮಯ್ಯ ವಿರುದ್ಧ FIR ದಾಖಲಿಸುವಂತೆ ಮೈಸೂರು ಲೋಕಾಯುಕ್ತಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ನೀಡಿದೆ. ಇದೀಗ ರಾಜ್ಯದ ಚಿತ್ತ ಮೈಸೂರು ಲೋಕಾಯುಕ್ತ ಕಚೇರಿಯತ್ತ ನೆಟ್ಟಿದೆ. ನಾನೀಗ ಅದೇ ಲೋಕಾಯುಕ್ತ ಕಚೇರಿಯ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಲೋಕಾಯುಕ್ತ ಕಚೇರಿಯನ್ನ. ಬೆಳಗ್ಗೆಯಿಂದಲೂ ಸಹ ಇಲ್ಲಿ ಸಾಕಷ್ಟು ಡ್ರಾಮಾ ಆಗಿತ್ತು. ಯಾಕಂದ್ರೆ ದೂರುದಾರ ಪ್ರದೀಪ್ ಬಂದು ನನ್ನ ದೂರಿನನ್ವಯ FIR ದಾಖಲಿಸಬೇಕು ಅಂತ ಹೇಳಿದ. ಆದರೆ ಅವರು ಕೋರ್ಟಿನ ಆದೇಶ ಬರೋಗೂ ಯಾವುದೇ ರೀತಿಯಂತ ಕ್ರಮ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರು. ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ FIR ಅನ್ನ ದಾಖಲಿಸಬೇಕು. ಅಷ್ಟೇ ಅಲ್ಲ, 3 ತಿಂಗಳ ಒಳಗಾಗಿ ಆ ಒಂದು ವರದಿಯನ್ನ ನೀಡಬೇಕು ಅಂತ ಹೇಳಿದರೆ ಹೀಗಾಗಿ ಎಲ್ಲರ ಚಿತ್ತ ಈಗ ಮೈಸೂರಿನ ಈ ಒಂದು ಲೋಕಾಯುಕ್ತ ಕಚೇರಿಯತ್ತ ನೆಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನ್ಯಾಯಾಲಯ ಸೂಚಿಸಿರುವಂತೆ ಆ ಒಂದು ಆದೇಶ ಏನಿದೆ, ಮೊದಲನೇದಾಗಿ ಆ ಕೋರ್ಟ್ನಿಂದ ಆದೇಶದ ಪ್ರತಿ ಲೋಕಾಯುಕ್ತದ ADGPಗೆ ರವಾನೆ ಆಗ್ತದೆ. ಲೋಕಾಯುಕ್ತ ADGPಯಿಂದ ಲೋಕಾಯುಕ್ತ IGPಗೆ ರವಾನೆ ಆಗ್ತದೆ. IGPಯಿಂದ ಮೈಸೂರು ಲೋಕಾಯುಕ್ತ SPಗೆ ನೇರವಾಗಿ ತಲುಪಲಿದೆ. ಈಗಾಗಲೇ ಮೂಲಗಳ ಪ್ರಕಾರ ಈ ಒಂದು ಪ್ರಕರಣದಲ್ಲಿ ಮೊದಲನೇದಾಗಿ ಒಂದು ನ್ಯಾಯಾಲಯದ ಸರ್ಟಿಫೈಡ್ ಕಾಪಿ ಏನಿದೆ ನ್ಯಾಯಾಲಯದಿಂದ ನೇರವಾಗಿ ಲೋಕಾಯುಕ್ತಕ್ಕೆ ತಲುಪ್ತದೆ. ಅಥವಾ ಅದು ಆಗಿಲ್ಲ ಅಂದ್ರೂ ಸಹ ದೂರುದಾರ ಇದ್ದಾರೆ ಸ್ನೇಹಮಯಿ ಕೃಷ್ಣ, ಅವರಿಗೆ ಆ ಸರ್ಟಿಫೈಡ್ ಕಾಪಿ ಇರ್ತದೆ. ಅವರು ನೇರವಾಗಿ ತೆಗೆದುಕೊಂಡು ಬಂದು ಲೋಕಾಯುಕ್ತರಿಗೆ ದೂರನ್ನು ನೀಡಬಹುದು. ಅದು ಆ ಒಂದು ಪ್ರತಿಯನ್ನು ನೀಡಿದರೆ ತದನಂತರ ಅದನ್ನು ಪರಿಶೀಲಿಸಿ FIR ಆಗುವಂಥ ಕೆಲಸ ಆಗ್ತದೆ. ಆದರೆ ಮಾಲ್ತೇಶ್ ತಾವು ಹೇಳಿದಂತೆ ಇಲ್ಲಿರುವಂತಹ ಪ್ರಶ್ನೆ, ಈಗಾಗಲೇ ದೂರುದಾರ ಪ್ರದೀಪ್ ಸಹ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಈಗಾಗಲೇ CM ಸಿದ್ದರಾಮಯ್ಯ ವಿರುದ್ಧ ಗಂಭೀರವಾದ ಆರೋಪದಲ್ಲಿ FIR ಆದ ನಂತರ ಲೋಕಾಯುಕ್ತ ಸಂಸ್ಥೆ ಏನಿದೆ ಅದು CM ಮುಖ್ಯಮಂತ್ರಿಗಳ ಅಡಿಯಲ್ಲೇ ಬರೋದ್ರಿಂದಾಗಿ ಪಾರದರ್ಶಕದ ತನಿಖೆ ಆಗ್ತದಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ FIR ಆದ ನಂತರ ಅವರು ಒತ್ತಾಯಿಸ್ತಾ ಇರುವಂಥದ್ದು ತಕ್ಷಣ ಅವರೆಲ್ಲರನ್ನು ವಿಚಾರಣೆಗೆ ಒಳಪಡಿಸಬೇಕು ಮತ್ತು ಜನಸಾಮಾನ್ಯರಿಗೆ ಯಾವ ರೀತಿಯಾದಂಥ ಕಾನೂನು ಇರ್ತದೆ ಅವೆಲ್ಲವೂ ಸಹ ಅಪ್ಲೈ ಆಗಬೇಕು. ಆದರೆ ಲೋಕಾಯುಕ್ತ ಆ ರೀತಿ ಮಾಡ್ತದೋ ಇಲ್ವೋ ಅನ್ನೋ ಬಗ್ಗೆ ನಮಗೆ ಅನುಮಾನ ವ್ಯಕ್ತವಾಗ್ತದೆ ಅನ್ನೋ ಮಾತನ್ನ ಹೇಳಿದರೆ ಹೀಗಾಗಿ ಸದ್ಯದ ಮಟ್ಟಿಗೆ ಇವತ್ತು ಅಥವಾ ನಾಳೆ ಈ ಒಂದು ಲೋಕಾಯುಕ್ತ ಮೈಸೂರು ಲೋಕಾಯುಕ್ತದಲ್ಲಿ ಆ ಒಂದು FIR ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಇಲ್ಲಿ SP ಇರ್ಬೋದು ಅಥವಾ DYSP ಇರ್ಬೋದು, ಹೀಗೆ ಯಾರು ಆ ಒಂದು ತನಿಖೆಯ ನೇತೃತ್ವವನ್ನು ವಹಿಸ್ಕೊತಾರೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸದ್ಯದ ಮಟ್ಟಿಗೆ ನ್ಯಾಯಾಲಯದ ಒಂದು ಸರ್ಟಿಫೈಡ್ ಪ್ರತಿ ಏನಿದೆ ಲೋಕಾಯುಕ್ತಗೆ ತಲುಪಿದ ನಂತರವಷ್ಟೇ FIR ದಾಖಲಾಗುವಂಥದ್ದು. ಮಾಲ್ತೇಶ್. ಓಕೆ ರಾಮ್, ಮತ್ತೊಂದು ವಿಚಾರ ಅಂತಾನೆ ನಿಮಗೂ ಕೂಡ ತಿಳಿದಿರೋ ಹಾಗೆ ಈಗ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸರ್ಕಾರದಿಂದ ತನಿಖೆ ಈಗ ಆಲ್ರೆಡಿ ನಡೀತಾ ಇದೆ ನಗರಾಭಿವೃದ್ಧಿ ಇಲಾಖೆಯಿಂದ. ಅದಕ್ಕೆ ಸಂಬಂಧಪಟ್ಟ ಬಹಳ ಕಡತಗಳನ್ನೆಲ್ಲ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಹೆಲಿಕಾಪ್ಟರ್ನೆಲ್ಲ ಬಂದು ತೆಗೆದುಕೊಂಡು ಹೋಗ್ಬಿಟ್ರು ಕಡತ ಅನ್ನುವಂತ ನಾವು ವಿರೋಧ ಪಕ್ಷದವರು ಮೇಲಿನ ಮೇಲೆ ಆರೋಪ ಮಾಡ್ತಾ ಇರುವಂತ ಸಂದರ್ಭ. ಇದರ ಜೊತೆನೆ ಈಗ ಸೈಮಲ್ಟೇನಿಯಸ್ ಆಗಿ ನಮ್ಮ ಲೋಕಾಯುಕ್ತದಿಂದ ತನಿಖೆ ನಡೆದ್ರೆ ಇಲ್ಲಿ ಏನೋ ಒಂದ್ ಸ್ವಲ್ಪ ಗೊಂದಲ ಮತ್ತೊಂದು ಅನ್ನುವಂತ ರೀತಿಯಾಗಿ ಸಹಜವಾಗಿ ನಮಗೆ 3ನೇ ವ್ಯಕ್ತಿಯಾಗಿ ನೋಡಿದಂತ ಸಂದರ್ಭದಲ್ಲಿ ಅನ್ಸುತ್ತೆ. ಇದು ಹೇಗೆ ರಾಮ್ ಇದು ಮುಂದೆ ಅಂತ? ಮಲ್ತೇಶ್, ಪ್ರಮುಖವಾಗಿ ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಿ, ಅಂದರೆ ಈಗಾಗಲೇ CM ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂಥದ್ದು ಪ್ರತಿ ಬಾರಿಯೂ ಈಗಾಗಲೇ ಒಂದು ಸಮಿತಿ, ತಜ್ಞರ ಒಂದು ಸಮಿತಿಯನ್ನು ರಚಿಸಲಾಗಿದೆ. ಅವರು ಮುಡಾದಲ್ಲಿರುವಂಥ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ. ತದನಂತರ ನಿರ್ಧಾರ ಮಾಡೋಣ ಅಂತ ಮಾತನ್ನು ಪ್ರತಿ ಬಾರಿಯೂ ಹೇಳ್ತಾ ಇದ್ರು. ಅದು ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಕಾನೂನಾತ್ಮಕವಾಗಿ ಏನಾಗಬೇಕು, ಮುಡಾದಲ್ಲಿ ಆಗಿರುವಂಥದ್ದು ಪ್ರಮುಖವಾಗಿ CM ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಂಥದ್ದು ಅವರ ಕುಟುಂಬದವರಿಗೆ ಒಂದು ತಮ್ಮ ಅಧಿಕಾರದ ಪ್ರಭಾವವನ್ನು ಬಳಸಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ, ಲಾಭವನ್ನು ಪಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ದೂರನ್ನ ಸ್ನೇಹಮಯಿ
ಮುರಳೀಕೃಷ್ಣ ದಾಖಲಿಸಿದ್ರು. ಆ ಕೇಸಿಗೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಯ ಅಗತ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನ್ಯಾಯಾಲಯಗಳು ಆದೇಶವನ್ನು ನೀಡಿದೆ. ಹೀಗಾಗಿ ಆ ಒಂದು ತನಿಖೆಯ ವರದಿ ಒಂದು ಪ್ರತ್ಯೇಕವಾಗಿರ್ತದೆ. ಆದರೆ ಇದು ಕಾನೂನಾತ್ಮಕವಾಗಿ ಆಗುವಂತಹ ತನಿಖೆ ಆಗಿರೋದ್ರಿಂದ ಒಂದು ತನಿಖಾ ಸಂಸ್ಥೆಯೇ ನೇರವಾಗಿ FIR ಅನ್ನು ದಾಖಲಿಸಿಕೊಂಡು ತದನಂತರ ನಡೆಸುವಂತಹ ಏನು ಆ ಒಂದು ವಿಚಾರಣೆಗಳಿರ್ಬೋದು, ಮತ್ತೆ ಅವರು ಕಲೆಕ್ಟ್ ಮಾಡುವಂತಹ ದಾಖಲೆಗಳಿರ್ಬೋದು, ಮತ್ತೆ ಇವೆಲ್ಲವೂ ಸಹ ಅದು ಪ್ರತ್ಯೇಕವಾಗಿರ್ತದೆ. ಆ ಸಮಿತಿಯ ವರದಿಗೂ ಮತ್ತೆ ಈ ಒಂದು ತನಿಖಾ ಸಂಸ್ಥೆ ಇದಕ್ಕೂ ಪ್ರತ್ಯೇಕವಾಗಿರ್ತದೆ. ಸದ್ಯಕ್ಕಿರುವಂಥದ್ದು ಲೋಕಾಯುಕ್ತರು FIR ಅನ್ನು ದಾಖಲಿಸುವಂಥದ್ದು. FIR ದಾಖಲಿಸಿದ ನಂತರ ಆಗುವಂತಹ ಪ್ರೊಸೀಜರ್ಗಳು ಸಾಮಾನ್ಯವಾಗಿ FIR ದಾಖಲಾದ ನಂತರ ಯಾರೇ ಅವರು ಏನು ಆರೋಪಿತರಿರ್ತಾರೆ ಅವ್ರನ್ನ ಕರೆದು ವಿಚಾರಣೆಗೆ ಒಳಪಡಿಸುವಂಥದ್ದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಸಂಗ್ರಹಿಸುವಂಥದ್ದು, ಮತ್ತೆ ತನಿಖೆಯನ್ನ ನಡೆಸುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ. ಅದೇ ಒಂದು ವಿಚಾರನ CM ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲೂ ರಾಮ್ ಮಾತನಾಡ್ತೀನಿ, ರಾಮ್ ನಿಮ್ ಜೊತೆ ಮಾತನಾಡ್ತೀನಿ.